ಕುಂಕುಮವನ್ನು ಕಂಡ್ರೆ ಬಿಜೆಪಿ ನಾಯಕರಿಗೆ ಭಯ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹೊಸದಾಗಿ ಶುರುವಾಗ್ತಾ ಇದೆ. ಹೊಸ ಚರ್ಚೆ ಆಗ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ಕುಂಕುಮ ಇಡೋಕೆ ಬಂದಿದ್ದಕ್ಕೆ ತಿರಸ್ಕರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಬಿಜೆಪಿ ನಾಯಕರವರು ಆಶ್ಚರ್ಯ ಆಗುತ್ತಾ? ಆಗಲೇಬೇಕು, ಸತ್ಯ ಇದು. ಸಿದ್ದರಾಮಯ್ಯರನ್ನ ಟೀಕಿಸುವಂತ ಅಶೋಕ್ ಮಾಡಿದ್ದೇನು? ಚಿಂಚೋಳಿ ತಾಲೂಕಿನ ಸುಲೇಪೇಟ್ನಲ್ಲಿ ಕುಂಕುಮ ಬೇಡ ಅಂತ ಅಶೋಕ್ ನಿರಾಕರಿಸಿದ್ದಾರೆ. ಹಾಗಾದ್ರೆ ಆರ್ ಅಶೋಕ್ ಕುಂಕುಮ ಕಂಡ್ರೆ ಭಯ ಶುರುವಾಗ್ಬಿಡ್ತಾ? ಹಿಂದುತ್ವ, ಧರ್ಮ, ಸಂಪ್ರದಾಯ ಕೇವಲ ಬಾಯ ಮಾತಿಗಷ್ಟೇನಾ, ಪ್ರಚಾರಕ್ಕಷ್ಟೇನಾ? ಅಶೋಕ್ಗೆ ಕುಂಕುಮ ಇಡೋಕ್ ಬಂದಿದ್ರು ಬಿಜೆಪಿ ಹಿರಿಯ ಮುಖಂಡ ಡಾಕ್ಟರ್ ವಿಶ್ವನಾಥ್. ಈ ವೇಳೆ ಕುಂಕುಮ ಬೇಡ ಅಂತ ಹೇಳಿದ್ದಾರೆ. ಯಾಕೆ ಬೇಡ ಕುಂಕುಮ? ಕುಂಕುಮ ಬೇಡ ಅಂದಿದ್ದಕ್ಕೆ ಶಾಲು ಹಾರ ಮಾತ್ರ ಹಾಕಿ ಸನ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕುಂಕುಮ ನಿರಾಕರಿಸಿದ್ದಕ್ಕೆ ಏನಂದ್ರೆ ಬಿಜೆಪಿಯವರು ಹಿಂದೂ ವಿರೋಧಿ. ಈಗ ಅಶೋಕ್ ಅವರು ಯಾರು? ನೀವು ಯಾವ ವಿರೋಧಿ? ಕುಂಕುಮ ವಿರೋಧಿನಾ? ನೀವು ಹಿಂದೂ ವಿರೋಧಿನಾ? ಕುಂಕುಮ ಕಂಡ್ರೆ ಭಯನಾ ನಿಮಗೆ? ಗುತ್ತಿಗೆ ತೆಗೆದುಕೊಂಡು ಹಾಗೆ ಮಾತಾಡ್ತಾರೆ ನಾಯಕರು. ಅಯ್ಯೋ, ಇದು ನಮ್ಮ ಸಿಂಬಲ್ ಅಪ್ಪ, ಕುಂಕುಮ ಹಚ್ಕೊಳ್ಳೋದು ನಾವೇ ಅಷ್ಟೇ, ಬಿಜೆಪಿಯವರಷ್ಟೇ, ಬೇರೆಯವ್ರು ಯಾರು ಹಚ್ಕೊಳ್ಳಲ್ಲ ಅನ್ನೋ ಥರ ಮಾತಾಡಿದ ಉದಾಹರಣೆಗಳು ಇದಾವೆ. ನಾವೇ ಗುತ್ತಿಗೆ ತೆಗೆದುಕೊಂಡಿದ್ದೀವಿ, ನಮ್ಮ ಸ್ವತ್ತು ಅನ್ನೋ ಥರ. ಆದರೆ ಈ ಒಂದು ಘಟನೆ ನೋಡಿದಾಗ ಗೊತ್ತಾಗೋದು ಅಶೋಕ್ ಅವರು ಹಿಂದುತ್ವ, ಧರ್ಮ, ಸಂಪ್ರದಾಯ ಅಂತ ಮಾತಾಡ್ತಿದ್ರು. ಕುಂಕುಮವನ್ನು ನಿರಾಕರಿಸಿದ್ದು ಯಾಕೆ ಹಾಗಾದರೆ? ನೋಡಿ, ಕುಂಕುಮ ಇಡೋಕೆ ಬರ್ತಾರೆ ವಿಶ್ವನಾಥ್. ಆ ಸಂದರ್ಭದಲ್ಲಿ ಅವರು ನಿರಾಕರಿಸ್ತಾರೆ. ಅಲ್ಲಿ ಬರೀ ನೋಡಿ ಕುಂಕುಮ ನೋಡಿ 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 ಬೇಡ 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 ಬೇಡ. ಏನ್ರಿ ಅದು? ದುಷ್ಟಶಕ್ತಿನ ಅದು? ಕುಂಕುಮ ಇಡೋಕೆ ಹೋದ್ರೆ ಬೇಡ ಅಂತಾರೆ. ಅದು ಹಿರಿಯರು, ಬಿಜೆಪಿ ನಾಯಕರು, ವಿಶ್ವನಾಥ್ ಅಂತ ಹೇಳಿ ಚಿಂಚೋಳಿಗೆ ಭೇಟಿ ಕೊಟ್ಟಂತ ಸಂದರ್ಭ ಇದು. ನೋಡಿ, ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ ಏನೇನಾಯ್ತು ಅಂತ. ಬಂದ್ರು, ಅಶೋಕ್ ಅವರು ಬರ್ತಾ ಇದ್ದಾರೆ. ಈಗ ಅವ್ರನ್ನ ಅದ್ದೂರಿಯಾಗಿ ಬರ್ಮಾಡ್ಕೊಂಡ್ರು, ಹಸಿರು ಶಾಲ್ ಹಾಕಿದ್ರು. ಈಗ ನೋಡಿ ಹಾರ ಹಾಕ್ತಾರೆ, ಹಾರಾನೂ ಹಾಕಿಸ್ಕೊಂಡ್ರು. ನೋಡಿ ವಿಶ್ವನಾಥ್ ಹಿರಿಯರು. ನೋಡಿ ಕುಂಕುಮ ಕುಂಕುಮ ಬೇಡ 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 ಬೇಡ. ಯಾಕ್ರಿ ಬೇಡ? ಕುಂಕುಮ ಇಟ್ಕೊಂಡ್ರೆ ಏನಾಗ್ತಾ ಇತ್ತು? ಆಯ್ತಪ್ಪ, ಸಿದ್ದರಾಮಯ್ಯನವರು ಕುಂಕುಮ ಇಟ್ಕೊಂಡಿಲ್ಲ ಅನ್ನೋಂಥ ಓಕೆ, ಅದು ಅವರವ್ರು. ಆದರೆ ಬಿ ಜೆ ಪಿ ನಾಯಕ, ಅದರಲ್ಲೂ ಆರ್ ಅಶೋಕ್, ಹಿಂದುತ್ವದ ಜಪ ಮಾಡುವಂಥವ್ರು, ಕುಂಕುಮ ನಮ್ಮ ಸಂಕೇತ, ನಮ್ಮ ಧರ್ಮ, ನಮ್ಮ ಪರಂಪರೆ ಅಂತ ಭಾಷಣ ಮಾಡುವಂಥವ್ರು, ಕುಂಕುಮ ಇಟ್ಕೊಳ್ಳೋಕೆ ನೀವು ಹಿಂದೇಟು ಹಾಕಿದ್ದೀರಿ ಅಂತಂದರೆ ಏನರ್ಥ? ಮತ್ತಷ್ಟು ಮಾಹಿತಿ ರಾಜಶೇಖರ್ ಏನು ಹೇಳ್ತಾರೆ. ರಾಜಶೇಖರಯ್ಯ, ಈ ಧರ್ಮ, ಸಂಪ್ರದಾಯ, ಹಿಂದುತ್ವ ಅನ್ನುವಂಥದ್ದು ಬಿ ಜೆ ಪಿ ನಾಯಕರ ಒಂದು ಪ್ರಚಾರದ ಸರಕು. ಸಹಜವಾಗಿ ಅವರ ಅಜೆಂಡಾ ಕೂಡ ಹೌದು, ಸಿದ್ಧಾಂತ ಒಪ್ಕೊಳ್ತೀವಿ. ಆದರೆ ಬೇರೆ ಕಾಂಗ್ರೆಸ್ನವ್ರು ಏನಾದರೂ ಕುಂಕುಮ ನಿರಾಕರಿಸಿದ್ರೆ ಹೌದಪ್ಪ ಬಿಡ್ರಿ, ಅವ್ರ ಸಿದ್ಧಾಂತ ಏನೇನ ಇರ್ಬೋದು ಅಂತ. ಅಶೋಕ್ ಅವರೇ ಕುಂಕುಮ ಬೇಡ ಅಂದಿದ್ದಾರೆ ಅಂತಂದ್ರೆ ಯಾಕೆ ಈ ಭಯ ಅನ್ನೋದೀಗ? ಹೌದು ಪ್ರಭು, ಏನಂತಂದ್ರೆ ಕಲಬುರಗಿಯ ಒಂದು ಸುಲೇಪೇಟ್, ಚಿಂಚೋಳಿ ತಾಲೂಕಿನ ಸುಲೇಪೇಟ್ ನಗರದಲ್ಲಿರ್ತಕ್ಕಂತ ಈ ಒಂದು ಘಟನೆ ಏನಂತಂದ್ರೆ ಹಿಂದುತ್ವವನ್ನೇ ಒಂದು ತಳಹದಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಿಜೆಪಿಯ ಒಂದು ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ಒಂದು ಕುಂಕುಮವನ್ನು ನಿರಾಕರಣೆ ಮಾಡಿದ್ದು ಇದೀಗ ಜಿಲ್ಲೆಯಾದ್ಯಂತಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯರು ಸಾಕಷ್ಟು ಸಂದರ್ಭಗಳಲ್ಲಿ ಕುಂಕುಮ ನಿರಾಕರಣೆ ಮಾಡಿದಂತ ಸಂದರ್ಭದಲ್ಲಿ ಹಿಂದುತ್ವ ವಿರೋಧಿ ಅಂತಕ್ಕಂಥ ಪಟ್ಟವನ್ನು ಕೂಡ ಕಟ್ಟಿದ್ರು. ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಬಿಜೆಪಿಯವರು ಏನು ಆ ಒಂದು ವಿಚಾರನೆ ದೊಡ್ಡ ವಿಚಾರವನ್ನಾಗಿ ಕೂಡ ಮಾಡಿಕೊಂಡು ಹಿಂದುತ್ವ ವಿರೋಧಿ ಅಂತಕ್ಕಂಥ ಪಟ್ಟವನ್ನು ಕೂಡ ನೀಡಿದ್ರು. ಆದ್ರೆ ಹಿಂದುತ್ವದ ತಳಹದಿ ಮೇಲೆ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಬಿಜೆಪಿಯ ಒಂದು ಆರ್ ಅಶೋಕ್ ಅವರು ಈ ಒಂದು ಕುಂಕುಮವನ್ನು ಯಾಕೆ ಬೇಡ ಅಂದ್ರು ಅನ್ನುವಂತ ಚರ್ಚೆ ಇದೀಗ ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸನ್ಮಾನದ ಸಂದರ್ಭದಲ್ಲಿ ಹಿಂದುತ್ವವನ್ನ ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಏನು ದೇಶಾದ್ಯಂತ ಒಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹಿಂದುತ್ವ ತಳದಿಯಲ್ಲಿ ಬಿಜೆಪಿ ಪಕ್ಷ ಇದೆ ಅಂತಕ್ಕಂಥ ಒಂದು ಏನು ಮಾತಿದೆ. ಅಷ್ಟೇ ಅಲ್ಲದೆ ಹಿಂದುತ್ವವನ್ನೇ ಸಾಕಷ್ಟು ಪ್ರಚಾರವನ್ನ ಕೂಡ ಮಾಡ್ತಾರೆ. ಹಿಂದುತ್ವದ ಬಗ್ಗೆ ಸಾಕಷ್ಟು ಮಾತಾಡ್ತಕ್ಕಂಥ ಅಶೋಕ್ ಅವರೇ ಇವತ್ತು ಆ ಒಂದು ಹಿಂದುತ್ವದ ಒಂದು ಸಿಂಬಲ್ ಅಂತಾನೆ ಹೇಳ್ಬೋದು. ಕುಂಕುಮ ಅಂತಂದ್ರೆ ಈಗ ಹಣೆಗೆ ಇಟ್ಕೊಳ್ತಕ್ಕಂಥದ್ದು ಹಿಂದೂ ಸಂಪ್ರದಾಯದ ಒಂದು ಪ್ರಮುಖ ಅಂಶನೇ. ಹಾಗಾಗಿ ಈ ಒಂದು ಕುಂಕುಮವನ್ನ ಯಾಕೆ ನಿರಾಕರಣೆ ಮಾಡಿದ್ರು ಅಂತಕ್ಕಂಥ ಚರ್ಚೆ ಇದೀಗ ಸಾಕಷ್ಟು. ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಮುಖರು ಏನು ಪವಾರ್ ಅವರಿದ್ದಾರೆ, ಆ ಒಂದು ಅಧ್ಯಕ್ಷರು, ಅವರು ಕುಂಕುಮವನ್ನ ಇಟ್ಟು ಹಿಂದೂ ಸಂಪ್ರದಾಯ ಪ್ರಕಾರ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಹೋದ್ರು. ಯಾಕಂದ್ರೆ ಬಿಜೆಪಿಯ ವರಿಷ್ಠರು ಅನ್ನೋಂಥ ಕಾರಣಕ್ಕಾಗಿ, ವಿರೋಧ ಪಕ್ಷದ ನಾಯಕರು ಅನ್ನೋಂಥ ಕಾರಣಕ್ಕಾಗಿ ಕುಂಕುಮ ಇಟ್ಟು ಪೇಟ ತೊಡಿಸಿ ಒಂದು ಶಾಲು ಹಾರನ ಹಾಕತಕ್ಕಂಥದ್ದು ಹಿಂದುತ್ವದ ಸಂಪ್ರದಾಯ. ಈಗ ಸಂಪ್ರದಾಯದ ಪ್ರಕಾರ ಈ ಒಂದು ಸ್ವಾಗತವನ್ನ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕುಂಕುಮವನ್ನ ಮಾತ್ರ ನಿರಾಕರಣೆ ಮಾಡ್ತಾರೆ, ಶಾಲ ಹಾಕೊಂಡು ಮತ್ತೆ ಹಾರವನ್ನು ಕೂಡ ಬೇರೆಯವರಿಗೆ ಹಾಕ್ತಾರೆ. ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಜಿಲ್ಲೆಯಾದ್ಯಂತಲೂ ಕೂಡ ಇದೀಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಪ್ರಭು.
ಥ್ಯಾಂಕ್ ಯು ರಾಜಶೇಖರಯ್ಯ ಮಾಹಿತಿಗಾಗಿ. ನರೇಂದ್ರ ಮೋದಿ ಅವರಿಗೆ